ಕನ್ನಡಿಗರೇ ನಮಸ್ಕಾರ. ನಮ್ಮ ನಾಡಿನಲ್ಲಿ ಜನರ ಹಕ್ಕುಗಳ ಸಂರಕ್ಷಣೆ ಮಾಡೋದಕ್ಕೆ ನಾವು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕಾಡು ಪ್ರಾಣಿಗಳು, ಕಾಡು ಜೀವಿಗಳು, ಕಾಳಿಂಗ ಸರ್ಪಗಳು, ನಾಗರಹಾವುಗಳು ಈ ಥರದ್ದು ಸಂರಕ್ಷಣೆ ಮಾಡೋದಕ್ಕೆ ನಾವು ಇನ್ನೂ ಯಾವ ರೀತಿ ಹೋರಾಟ ಮಾಡಿದ್ರೂ ಕೂಡ ಇವುಗಳನ್ನ ಸಂರಕ್ಷಣೆ ಆಗೋ ಅಂಥ ಚಾನ್ಸೇ ಇಲ್ಲ. ನೀವು ಈಗಾಗಲೇ ಹಲವು ಪತ್ರಿಕೆಗಳಲ್ಲಿ ನೋಡಿದ್ದೀರ. ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್ ಮುಂತಾದ ಪತ್ರಿಕೆಗಳು ಕಾಳಿಂಗ ಸರ್ಪಗಳನ್ನು ಹೇಗೆ ಸೆರೆ ಹಿಡಿದಿಟ್ಕೊಂಡು ಅವುಗಳನ್ನು ಫೋಟೋ ಶೂಟ್, ವಿಡಿಯೋ ಶೂಟ್ಗಳನ್ನು ಮಾಡ್ತಾಯಿದ್ರು. ಜೊತೆಗೆ ವಿದೇಶಿಗರನ್ನು ಕರೆಸಿ ಅಥವಾ ಬೇರೆ ರಾಜ್ಯದವ್ರನ್ನ ಕರೆಸಿ ಅವುಗಳನ್ನ ಫೋಟೋ ಶೂಟ್ಗೆ ಹೇಗೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಾಯಿದ್ರು ಅಂತ ನೋಡಿದ್ದೀರಿ. ಅಂಥ ಸಂಸ್ಥೆಗಳು KCRE, ARRS ಅಂತ ಈ ಸಂಸ್ಥೆಗಳು ಕಾಳಿಂಗ ಸರ್ಪವನ್ನು ಸಂರಕ್ಷಣೆ ಮಾಡ್ತೀವಿ ಅಂತೇಳಿ ಆಗುಂಬೆ, ಮಲೆನಾಡು, ಮಡಿಕೇರಿ ಹಲವು ಭಾಗಗಳಲ್ಲಿ ಇವುಗಳನ್ನು ಹಿಡಿದಿಟ್ಕೊಳ್ಳೋ ಅಂಥದ್ದು ಮತ್ತು ಅವುಗಳನ್ನು ಫೋಟೋಶೂಟ್ ಮಾಡೋ ಅಂಥದ್ದು, ಅವುಗಳನ್ನು ಹೆಸರು ಹೇಳ್ಕೊಂಡು ಕ್ಯಾಂಪ್ಗಳನ್ನು ಮಾಡೋ ಅಂಥದ್ದು, ಸಂಶೋಧನೆ ಹೆಸರಲ್ಲಿ ಅನೇಕ ನಾಟಕಗಳನ್ನು ಈ ಸಂಸ್ಥೆಗಳು ಮಾಡ್ಕೊಂಡು ಬಂದಿದ್ದಾವೆ. ಇನ್ನು KCRE ಸಂಸ್ಥೆಯ ಸಂಶೋಧನೆ ಹೆಸರಲ್ಲಿ ಮಾಡಿರುವಂಥ ನಾಟಕಗಳಂತೂ ಈ ವಿಡಿಯೋಗಳಲ್ಲೇ ಅವರೇ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ. ಅವುಗಳನ್ನ ನೀವು ನೋಡ್ತಾ ಇರ್ಬೋದು. ಇವರೆಲ್ಲರೂ ಕೂಡ ಹಾವುಗಳನ್ನ ಹಿಡಿಯುವಂಥ ಕ್ಯಾಂಪ್ ಕೂಡ ಮಾಡಿದ್ದಾರೆ. ನೈಸರ್ಗಿಕವಾಗಿ ಕಾಡಿನಲ್ಲಿ ಇರುವಂಥ ಹಾವುಗಳನ್ನು ಹೋಗಿ ಇವರು ಹಿಡಿಯುವಂಥದ್ದು ಮತ್ತು ಅವುಗಳಿಗೆ ತರಬೇತಿ ಕೊಡುವಂಥದ್ದು, ಈ ಥರದ್ದೆಲ್ಲವೂ ಕೂಡ ನಮ್ಮ ಕಾನೂನು ಅಡಿಯಲ್ಲಿ ಯಾವುದರಲ್ಲೂ ಕೂಡ ಅನುಮತಿ ಇಲ್ಲವೇ ಇಲ್ಲ. ಹಾಗಾಗಿ ಮೊನ್ನೆ ಇತ್ತೀಚೆಗೆ ನಾನು ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದೆ. KCRE ಕಾಳಿಂಗ ಮನೆ ಮಾಡ್ತಾ ಇರುವಂಥ ಅನಾಹುತಗಳ ಬಗ್ಗೆ ನಾನು ಅದನ್ನು ಸಂಶೋಧನೆ ಹೆಸರಲ್ಲಿ ಮಾಡ್ತಾ ಇರುವಂಥ ನಾಟಕಗಳನ್ನು ಉದ್ದೇಶಿಸಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕೂಡ ಬರೆದಿದ್ದೆ. ಸಂಶೋಧನೆ ಹೆಸರಲ್ಲಿ ಇವರು ಹಾವುಗಳನ್ನ ಹಿಡಿಯುವಂಥದ್ದು ಮತ್ತು ಮೊಟ್ಟೆಗಳನ್ನು ಶೇಖರಿಸಿ ಕೃತಕವಾಗಿ ಅವುಗಳನ್ನು ಮರಿ ಮಾಡುವಂಥದ್ದು ಮತ್ತು ಕಾಡಿಗೆ ಬಿಡುವಂಥದ್ದು, ಇವರು 2017ರಲ್ಲೇ ಇವರು ಸಂಶೋಧನೆಗೆ ತೆಗೆದುಕೊಂಡಿರುವಂಥ ಅನುಮತಿ ಎಲ್ಲವೂ ಕೂಡ ಪೂರ್ಣಗೊಂಡಿದೆ. ಆದರೆ 2017ರಿಂದ ಇಲ್ಲಿವರೆಗೆ ಇವರು ಯಾವ ಅನುಮತಿಯನ್ನು ಕೂಡ ಪಡೆದಿಲ್ಲ. ಇವರು ಯಾವ ಅನುಮತಿಯನ್ನು ಪಡೆದೇ ಹಾವುಗಳನ್ನ ಹಿಡಿಯುವಂಥದ್ದು, ಸಂಶೋಧನೆ ಹೆಸರಲ್ಲಿ ಸಿನಿಮಾ ಆ್ಯಕ್ಟ್ಗಳನ್ನು ಕರೆಸೋವಂಥದ್ದು, ಅವರಿಗೆ ಈ ಹಾವುಗಳನ್ನು ತೋರಿಸೋವಂಥದ್ದು, ಫೋಟೋ ಶೂಟ್ ಮಾಡೋವಂಥದ್ದು, ವಿಡಿಯೋ ಶೂಟ್ ಮಾಡೋವಂಥದ್ದು, ಇವುಗಳನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ಗಳಲ್ಲಿ ಹಾಕುವಂಥದ್ದು, ಇಂಥದ್ದೆಲ್ಲವನ್ನು ಕೂಡ ಇವರು ಮಾಡ್ತಾಯಿದ್ದಾರೆ. ಈ ಥರದ್ದೆಲ್ಲ ಅನುಮತಿ ಇಲ್ಲದೆ ಇವ್ರಿಗೆ ಮಾಡೋದಕ್ಕೆ ಯಾರಾದರೂ ಅವಕಾಶವನ್ನು ಕೊಟ್ಟಿದ್ದಾರಾ? ಇಲ್ಲ. ಆದರೆ ಇವರು ಇರುವಂಥ ಸಾಮಾಜಿಕ ಜಾಲತಾಣಗಳಲ್ಲಿ ಇರುವಂಥ ಇವ್ರನ್ನ ಫೇಮಸ್ ಆಗಿದ್ದಾರೆ, ಅವುಗಳನ್ನೇ ಬಳಸ್ಕೊಂಡು ಇಷ್ಟೊಂದು ಅನಧಿಕೃತವಾಗಿ ಹಾವುಗಳ ಸಂರಕ್ಷಣೆ ಹೆಸರಲ್ಲಿ ಅನೇಕ ರೀತಿಯ ಚಟುವಟಿಕೆಗಳನ್ನು ಇವರು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾನು ಅರಣ್ಯ ಇಲಾಖೆಯವ್ರಿಗೆ ಹೇಳ್ತೀನಿ ಮತ್ತು ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವ್ರಿಗೆ ಹೇಳ್ತೀನಿ, KCRE ಮಾಡ್ತಾ ಇರುವಂಥ ಇಲ್ಲಿವರೆಗೆ ಮಾಡಿದೆ ಈ ಎಲ್ಲ ತಪ್ಪುಗಳನ್ನು ಪರಿಗಣಿಸಿ FIR ದಾಖಲಿಸಬೇಕು. ಈತನ ಮೇಲೆ ಒಂದು ಕೇಸನ್ನು ದಾಖಲಿಸಿ ಈ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು. ಇತ್ತೀಚೆಗೆ ಈಶ್ವರ್ ಖಂಡ್ರೆ ಅವರು ಮತ್ತೊಂದು ಆದೇಶವನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಯಾವುದೇ ಆದೇಶದಲ್ಲಿ KCRE ಮಾಡ್ತಾ ಇರುವಂಥ ಅಕ್ರಮದ ತನಿಖೆ ಬಗ್ಗೆ ಇದರಲ್ಲಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಇನ್ನು 2017ರಿಂದ ಈ ಅಕ್ರಮವನ್ನು ಮಾಡ್ಕೊಂಡು ಬರ್ತಾ ಇರುವಂಥ KCREಗೆ ಅರಣ್ಯ ಇಲಾಖೆಯವರು ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಅರಣ್ಯ ಇಲಾಖೆಯವರಿಂದನೇ ಇದನ್ನು ತನಿಖೆ ಮಾಡಿ ಅಂತ ಬಿಟ್ಟರೆ ಈ ಎಲ್ಲ ತನಿಖೆಯಲ್ಲಿ ಅವರು ಕೂಡ ಅವರ ಅಕ್ರಮದಲ್ಲಿ ಭಾಗಿಯಾಗಿರೋದು ತಿಳಿತಾ ಹೋಗುತ್ತೆ. ಹಾಗಾಗಿ ಎಲ್ಲ ಮೇಲಿನ ಅಧಿಕಾರಿಗಳು ಸೇರಿ ಇದನ್ನು ಮುಚ್ಚಾಕಬೇಕು ಅಂತೇಳಿ ಆಗಲೇ ಮಾಸ್ಟರ್ ಪ್ಲ್ಯಾನ್ ಕೂಡ ಮಾಡಿದ್ದಾರೆ. ಅರಣ್ಯ ಸಚಿವರಿಗೂ ಕೂಡ ಇದನ್ನು ಅಲ್ಲೇ ತಿಳಿಸಿದ್ದಾರೆ. ಹಾಗಾಗಿ ಈಗ ನಾವು ಹಕ್ಕೊತ್ತಾಯ ಏನು ಮಾಡ್ತೀವಿ ಅಂತಂದರೆ, ಏನೇನು ಮೋಸ ವಂಚನೆ ಆಗಿದೆ, ಈ ಅಕ್ರಮ ಆಗಿದೆ ಈ ಪ್ರಾಣಿಗಳ ಬಗ್ಗೆ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಮತ್ತು ಸಂಪೂರ್ಣವಾದ ಉನ್ನತವಾದ ತನಿಖೆಯನ್ನು ಕೈಗೊಳ್ಳಬೇಕು. ಜೊತೆಗೆ ಇವ್ರ ಮೇಲೆ FIR ದಾಖಲಿಸಬೇಕು. ಇದರಲ್ಲಿ ಯಾರ್ಯಾರು ಪಾಲ್ದಾರರಾಗಿದ್ದಾರೋ ಅರಣ್ಯ ಇಲಾಖೆಯವರು ಅವ್ರ ಮೇಲೂ ಕೂಡ FIR ದಾಖಲಿಸಬೇಕು. ಇಲಾಖೆ ತನ್ನ ತಪ್ಪುಗಳಿಂದ ಹೊರಗಡೆ ಹೋಗೋದಕ್ಕೆ ಸಾಧ್ಯನೇ ಆಗಲ್ಲ. ಇದು ಇಲಾಖೆಗೆ ಗೊತ್ತಿರುವಂಥ ತಪ್ಪು. ಈ ರೀತಿ ಅನೇಕ ಜನ ಕರ್ನಾಟಕದಲ್ಲಿ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಇಲಾಖೆಗೆ ಗೊತ್ತಿರುವಂಥದ್ದು. ಅರಣ್ಯ ಇಲಾಖೆಗೆ ಅವರು ಈ ಅಕ್ರಮದಲ್ಲಿ ಭಾಗಿಯಾಗಿ ಹಣ ವಸೂಲಿ ಮಾಡಿಕೊಂಡು ಈ ಥರದ್ದೇನೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು ಅನೇಕ ರೀತಿಯಲ್ಲಿ ಗೋಚರ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಮೊದಲೆಲ್ಲ ಗಿಡ ನೆಡೋದು ಅಥವಾ ಅರಣ್ಯ ಬೆಳೆಸಿದ್ದೀವಿ ಅಂತೇಳಿ ಲಂಚ ಹೊಡೆಯೋದು ಈ ಥರದ ಕಾರ್ಯಕ್ರಮಗಳು ಮಾಡ್ತಾಯಿದ್ರು. ಆದರೆ ಈಗ ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ, ಈ ಥರದ ಸಂಶೋಧನೆ ಹೆಸರಲ್ಲಿ ಅರಣ್ಯ ಇಲಾಖೆಯವರೇ ಸಾಥ್ ಕೊಟ್ಟು ಈ ಥರದ ಅಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈಶ್ವರ ಖಂಡ್ರೆ ಅವರು ಮತ್ತು ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು FIR ದಾಖಲಿಸಿ ತನಿಖೆಯನ್ನು ಕೈಗೊಂಡು ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇದ್ದೀವಿ.